ಅಹಂ ಅನ್ನುವುದಕ್ಕೆ ವಿಷ್ಣು ಅಂತ ಅರ್ಥ ಹೇಳ್ತಾರೆ ಶ್ರೀಮದಾಚಾರ್ಯರು. ಐತರೇಯ ಭಾಷ್ಯದಲ್ಲಿ ಮೇ ಅನ್ನುವುದಕ್ಕೆ ಅಹೇಯಸ್ಯ ವಿಷ್ಣೋಹೋ ಅಂತ ಅರ್ಥ ಮಾಡ್ತಾರೆ. ಅಹಂ ಶಬ್ದದ ಷಷ್ಠಿ ವಿಭಕ್ತಿಯ ಅಹಂ ದೇವರು ಯಾಕೆ ಅಹೇಯ, ತ್ವರೆದು ಜೀವಿಸಬಹುದೇ ಹರಿ ನಿನ್ನ ಚರಣವ. ಯಾರನ್ನ ಎಂದಿಗೂ ತೊರೆದು ಬದುಕುವುದಕ್ಕೆ ಸಾಧ್ಯ ಇಲ್ಲ ಆ ವ್ಯಕ್ತಿ ಅಹಂ. ಎಲ್ಲರೂ ತನ್ನನ್ನು ತಾನು ಏನು ಅಂತ ಕರೀತಾರೆ ಅಹಂ. ಏನಿವತ್ತು ಉಪನ್ಯಾಸಕ್ಕೆ ಒಬ್ಬರೇ ಬಂದ್ರ? ಹೌದು, ಏನೋ ಕೆಲಸ ಇತ್ತು, ಮನೆಯವರು ಬರಲಿಲ್ಲ. ಸರಿ, ಮಕ್ಕಳನ್ನು ಬಿಟ್ಟು ಬರಬಹುದು, ಹೆಂಡತಿಯನ್ನು ಗಂಡನನ್ನು ಬಿಟ್ಟು ಬರಬಹುದು. ತನ್ನನ್ನೇ ತಾನು ಬಿಟ್ಟು ಬರುವುದಕ್ಕೆ ಸಾಧ್ಯ ಇದೆಯಾ? ಏನೋ ಅವಸರ ಇತ್ತು, ನನ್ನನ್ನೇ ಮರೆತು ಬಂದುಬಿಟ್ಟೆ ಅಂತ ಯಾರಾದರೂ ಹೇಳಬಹುದಾ ಬುದ್ಧಿವಂತರು? ಹೀಗಾಗಿ ಮನುಷ್ಯನಿಗೆ ಅವನಿಗೆ ಅಹೇಯ, ಅವನನ್ನು ಬಿಟ್ಟು ಅವನಿರಲಾರ ಅನ್ನೋದಕ್ಕೆ ಅಹಂ. ಯಾರನ್ನು ಬಿಟ್ಟು ನಾವಿರಬಹುದೋ ಅವರು. ಅದಕ್ಕೆ ಯಾರನ್ನಾದರೂ ಬೈಬೇಕಾದ್ರೆ ಅಂತ ಬೈತಾರೆ. ಅಂದ್ರೇನು? ಹೇಯ ಅಂತ, ಹೋಗಾಚೆ. ನಾನು ಮಾತ್ರ ನನಗೆ ಇವನೂ ಆಗಬಹುದು, ಅವನೂ ಆಗಬಹುದು, ಎಲ್ಲರನ್ನೂ ನಾನು ಬಿಟ್ಟಿರಬಹುದು. ಆದರೆ ನನಗೆ ನಾನು ಮಾತ್ರ ನನಗೆ ನಾನು ಅಂತ ಮಾಡಿಟ್ಟವನೇ ಭಗವಂತ. ಅವನು ನಿಜವಾಗಿ ಯಾರನ್ನು ಬಿಟ್ಟಿದ್ರೂ ನಾವು ದೇವರನ್ನು ಬಿಟ್ಟಿರುವುದಕ್ಕೆ ಸಾಧ್ಯ ಇಲ್ಲ. ಅಂತಹ ಭಗವಂತನಿಗೆ ಅಹಂ. ನಾವುಗಳು ನಿತ್ಯದಲ್ಲಿ ಈ ಶ್ಲೋಕವನ್ನು ಹೇಳಿ ಭಗವಂತನ ಉಪಕಾರವನ್ನು ಸ್ಮರಿಸಬೇಕು. ಎಷ್ಟು ರೀತಿಯಿಂದ ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಗೊತ್ತಿಲ್ಲ. ನಾವು ತಿನ್ನುವ ಆಹಾರದಲ್ಲಿ ಎಷ್ಟು ವಿಷಗಳು ಸೇರಿಕೊಳ್ಳುವ ಸಾಧ್ಯತೆ ಇದೆ. ಆದರೂ ಇವತ್ತಿನವರೆಗೆ ನಾವು ಬದುಕಿದ್ದೇವೆ ಅಂದರೆ ಆ ಯಾವ ವಿಷಗಳು ಸೇರಿಕೊಂಡಿಲ್ಲ ಅಂತ ಅರ್ಥ. ಅದನ್ನೆಲ್ಲ ನೆನೆಸಿಕೊಂಡ್ರೆ ಊಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಡುಗೆ ಹೀಗಿಟ್ಟು ಆಚೆಗೆ ಹೋಗಿ ಬಂದು ಮತ್ತೆ ಬಡಿಸ್ತಾರೆ. ಬರೋದ್ರೊಳಗೆ ಒಳಗೆ ಹಲ್ಲಿ ಬಿದ್ದಿದ್ರೆ, ನಾನು ಹೇಳಿದರೆ ಮನೆಗೆ ಹೋಗಿ ಯಾರು ಊಟನೇ ಮಾಡೋದಿಲ್ಲ. ಹಲ್ಲಿ ಬಿದ್ದಿದ್ರೆ ಹೇಗೆ, ಇನ್ಯಾವುದೋ ಹೊಲಸು ವಿಷ ಜಂತು ಬಿದ್ದಿದ್ರೆ ಹೇಗೆ? ಸಂಶಯ ಬರ್ತಾ ಹೋದರೆ ಮುಂದೆ ಗತಿ ಏನು? ಸಂಶಯನೂ ಮುಂದಿಲ್ಲ. ವಿಷ ಸಂಶಯದಿಂದಲೂ ನಮ್ಮನ್ನು ರಕ್ಷಣೆ ಮಾಡಿದ್ದಾನೆ, ವಿಷದಿಂದಲೂ ರಕ್ಷಣೆ ಮಾಡಿದ್ದಾನೆ ಅಂತ ಹೇಳಿ ಬದುಕಿದ್ದೇವೆ. ಇನ್ನೆಷ್ಟೋ ರೋಗಾಣುಗಳಿವೆ, ಅವುಗಳು ನಮ್ಮನ್ನು ಸಾಯಿಸುವುದಕ್ಕಿವೆ. ಅವುಗಳಿಂದ ಬಾಧೆ ನಮಗಾಗದಂತೆ ರೆಸಿಸ್ಟೆನ್ಸ್ ಪವರ್ ನಮಗೆ ಕೊಟ್ಟಿದ್ದಾನೆ ದೇಹದಲ್ಲಿ. ಅದರಿಂದ ಎಷ್ಟೆಷ್ಟೋ ರೋಗಾಣುಗಳನ್ನು ನಾವು ತಡೆಗಟ್ತೇವೆ. ಮೀರಿದಾಗ ಔಷಧಿಯನ್ನು ನುಂಗ್ತೇವೆ. ನುಂಗುವುದಕ್ಕೆ ಔಷಧಿಯನ್ನು, ಆ ವನಸ್ಪತಿಗಳನ್ನು, ಆ ಕೆಮಿಕಲ್ಸ್ಗಳನ್ನು ಸೃಷ್ಟಿ ಮಾಡಿದವ ಭಗವಂತನೇ. ಎಷ್ಟು ರೀತಿಯಿಂದ ವಿಷದಿಂದ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಅಂಬರೀಷನ ಆದರ್ಶ ಅಳವಡಿಸಿದರೆ ಉದ್ಧಾರವಾಗಿ ಹೋಗುತ್ತೆ. ಕೆಲವೇ ದಿನಗಳಲ್ಲಿ, ವರ್ಷಗಳಲ್ಲ, ಎಲ್ಲರೂ ಕೂಡ, ಅವರು ವೈದ್ಯರಿರಬಹುದು, ಇಂಜಿನಿಯರ್ ಇರಬಹುದು, ವಕೀಲರಿರಬಹುದು, ಪುರೋಹಿತರಂತೂ ಸರಿಯೇ ಸರಿ, ಏನೇ ಹೇಳಬೇಕಾದರೂ ದೇವರ ಮಹಿಮೆಯನ್ನು ಹೇಳಿ, ಔಷಧಿ ತೆಗೆದುಕೊಳ್ಳಪ್ಪ, ಈ ರೋಗಕ್ಕೆ ಇದು ಔಷಧಿ, ದೇವರ ಸ್ಮರಣೆಯನ್ನು ಮಾಡು, ಧನ್ವಂತರಿಯ ಸ್ಮರಣೆ, ನಿಜವಾಗಿ ದೇವರೇ ಆರೋಗ್ಯ ಕೊಡೋದು, ದೇಹ ಇಂದ್ರಿಯ ಎಲ್ಲವೂ ಅವನ ಅಧೀನ, ನಾನು ಕೊಟ್ಟ ಮಾತ್ರಕ್ಕೆ ನಿನಗೆ ವಾಸಿಯಾಗತ್ತೆ ಅಂತಲ್ಲ, ದೇವರ ಅನುಗ್ರಹದಿಂದ ವಾಸಿಯಾಗ್ತದೆ ಅಂತ ವೈದ್ಯ ಹೇಳಲಿ. ಒಬ್ಬ ಆಚಾರ್ಯ ವ್ಯಾಸಪೀಠದ ಮೇಲೆ ಕುಳಿತು ಹೇಳುವುದಕ್ಕಿಂತಲೂ 100 ಪಟ್ಟು ಹೆಚ್ಚು ಶ್ರದ್ಧೆಯಿಂದ ವೈದ್ಯನ ಮಾತನ್ನು ನಂಬ್ತಾನೆ ರೋಗಿ. ಯಾಕೆಂದ್ರೆ ರೋಗದಿಂದ ಬಳಲ್ತಾ ಇದ್ದಾನವನು. ಕೋಟ್ಯೈಂದವ ಸಹಸ್ರಸ್ಯ ಮಾಸೋಪೋಷಣ ಕೋಟಿಭಿ ಯತ್ಫಲಂ ಲಭ್ಯತೆ ಪುಂಭಿ ವಿಷ್ಣೋರ್ ನೈವೇದ್ಯ ಭಕ್ಷಣ. ಅಂತಹ ಮಹಾಪುಣ್ಯ ಪರಮಾತ್ಮನ ನೈವೇದ್ಯವನ್ನು ಭಕ್ಷಣ ಮಾಡಿದರೆ. ಕೋಟಿ ಕೋಟಿ ಚಾಂದ್ರಾಯಣ ವ್ರತ, ಮಾಸೋಪವಾಸ, ಒಂದು ದಿವಸ ಅಲ್ಲ, ಇಡೀ ತಿಂಗಳು ಉಪವಾಸವನ್ನ ಕೋಟಿ ಬಾರಿ ಮಾಡಿದರೆ ಏನು ಪುಣ್ಯವೋ ಫಲವೋ, ಅದು ವಿಷ್ಣುವಿನ ನೈವೇದ್ಯವನ್ನ ಭಕ್ತಿಯಿಂದ ತಿಂದರೆ ಆ ಫಲ ಬರ್ತದೆ. ವಿಷ್ಣು ನೈವೇದ್ಯವನ್ನ ಭಕ್ತಿಯಿಂದ ಸ್ವೀಕಾರ ಮಾಡಿದರೆ, ಉಪವಾಸ ಮಾಡಿದ ಮಹಾಫಲ, ಕೋಟಿ ಕೋಟಿ ವರ್ಷಗಳ ಉಪವಾಸದ ಫಲವನ್ನು ಪಡೆಯಬಹುದು ಅಂತ.